ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಸ್ಟಿ ಕಿಚನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಮಂಚೂರಿ ಗೋಧಿ ಹಿಟ್ಟು ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇವತ್ತು ನಾನೊಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಇವಾಗ ನಾವು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಕಾರ್ನ್ಫ್ಲೋರ್ ಸಿಗುತ್ತೆ, ಅಲ್ಲಿಂದ ತೊಗೊಳ್ಬೋದು ನಮಗೆ. ಇವಾಗ ರೈಸ್ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಜಸ್ಟ್ ಪನ್ನೀರ್ ಕೋಟಿಂಗಿಗೆ ಬೇಕಾಗಿ ತೊಗೊಂಡಿದ್ದು. ಇವಾಗ ಚಿಲ್ಲಿ ಪೌಡರ್ 1 ಟೀ ಸ್ಪೂನಷ್ಟು, ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನಾವು ಕೈಯಲ್ಲಿ ಕಲಸೋದು ಒಳ್ಳೆಯದು, ಸ್ಪೂನಿನಕ್ಕಿಂತ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನಮಗೆ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೇಕು. ದೋಸೆ ಇಟ್ಟಿದೆಯಲ್ಲ ಆ ಥರ ಒಂದು ಸ್ವಲ್ಪ ತಿಕ್ಕಾಗಿ ಬರಬೇಕು. ತುಂಬ ತಿಕ್ಕೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ಥರ ಬರಬೇಕೀಗ. ನಾವು ಬಜ್ಜಿ ಎಲ್ಲ ಮಾಡ್ತೇವಲ್ಲ ಆ ಥರ ಇರಬೇಕಿದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ತೋರಿಸ್ತೇನೆ ನೋಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಈ ಥರ ಬರಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಬೇಕು ಅದರಲ್ಲಿ. ನೋಡಿ ಬ್ಯಾಟ್ರ್ ಹೆಂಗಿದೆ ಅಂತ ಹೇಳಿ. ನಾವು ಇಡ್ಲಿಗೆಲ್ಲ ಅರಿತೇವಲ್ಲ ಆ ಥರ ಇದೆ ನೋಡಿ ಬ್ಯಾಟ್ರು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ಕಲರು ಚೆನ್ನಾಗಿ ಬರುತ್ತೆ. ನಾ ಇಲ್ಲದು ಯೂಸ್ ಮಾಡಿಲ್ಲ. ಇವಾಗ ನೋಡಿ ಹಿಂಗೆ ಕಾಣಿಸುತ್ತೆ ಬ್ಯಾಟ್ರ್ ನಮಗೆ. ಇವಾಗಿಲ್ಲ ಈಗ ಪನ್ನೀರಿಗೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡರ್, 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಕಸೂರಿ ಮೇಥಿ ಹಾಗೆ ಸಾಲ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ದೇನೆ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇವಾಗ ನಾವು ಬ್ಯಾಟ್ರ್ ರೆಡಿ ಮಾಡ್ಯವಲ್ಲ ಅದರಲ್ಲಿ ಪನ್ನೀರನ್ನು ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನೋಡಿ ನಾನು ಪನ್ನೀರ್ ತೊಗೊಂಡು ಇದಕ್ಕೆ ಫ್ರೈ ಮಾಡ್ತಾಯಿದ್ದೇನೆ. ಪನ್ನೀರ್ ನೋಡಿರಿ, ಮ್ಯಾರಿನೇಟ್ ಮಾಡಿಟ್ಟು ಪನ್ನೀರು. ಇವಾಗ ಇದು ಒಂದೊಂದೇ ತೊಗೊಂಡು ನಾವು ಬ್ಯಾಟ್ರಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದೊಂದೇ ಆಗಿ 2 ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಇವಾಗ ನಾನು ಇನ್ನೊಂದು ಸೈಡು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲೇ ನಮಗೆ ಒಂಥರ ಸಪ್ರೇಟ್ ಮಾಡ್ಕೊಳ್ಬೋದು, ಅದನ್ನು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅದು. ಇವಾಗ ನೋಡಿ ಪನ್ನೀರ್ ಫ್ರೈ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಒಂಥರ ಮೀಡಿಯಮ್ ಸಿಮ್ಮಲ್ಲಿಟ್ಟು ಮಾಡಿಕೊಡ್ಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದಿಲ್ಲ, ಸೀದೋಗುತ್ತೆ, ಒಳಗೆ ಚೆನ್ನಾಗಿ ಬೇಯೋದು ಇಲ್ಲ. ಇವಾಗ ನಮ್ಮ ಪನ್ನೀರ್ ಫ್ರೈ ರೆಡಿಯಾಗಿದೆ ನೋಡಿ. ಇವಾಗ ನಾನು ಸೆಕೆಂಡ್ ಟ್ರಿಪ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟು ಬಂದಮೇಲೆ ತಿನ್ನಲಿಕ್ಕೆ, ಟೀ ಟೈಮಿಗೆ ತಿನ್ನಲಿಕ್ಕೆ ಚೆನ್ನಾಗಿದೆ ಇದು. ಇವಾಗ ನಾವು ಗೋಧಿ ಹಿಟ್ಟು ಹಾಕ್ತಾಯಿದ್ದೇವೆ, ಮೈದಾ ಹಿಟ್ಟಂತೂ ನಾನು ಹಾಕಿಲ್ಲ. ಏನು ಟೇಸ್ಟ್ ಏನು ವ್ಯತ್ಯಾಸ ಏನು ಬರೋದಿಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ ಗೋಧಿ ಹಿಟ್ಟು ಹಾಕಿದ ಮೇಲೂ ಸಹ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 3 ಟೇಬಲ್ ಸ್ಪೂನಷ್ಟು
ಟೊಮ್ಯಾಟೊ ಸಾಸನ್ನು ತೊಗೊಂಡಿದ್ದೇನೆ. ಹಾಗೆಯೇ ಜಿಂಜರ್ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣಾಗಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ನೀರುಳ್ಳಿಯನ್ನು ತೊಗೊಂಡಿದ್ದೇನೆ ಬಿಗ್ ಸೈಜ್. ಹಾಗೆ ಕೊರಿಯಾಂಡರ್ ಲೀವ್ಸ್ ತೊಗೊಂಡಿದ್ದೇನೆ ಸ್ವಲ್ಪ, ಮತ್ತು ಹಾಗೆಯೇ ಕ್ಯಾಪ್ಸಿಕಮ್ 2 ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡು, ಎಲ್ಲ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು, ಸಣ್ಣಗೆ ಹಚ್ಕೊಳ್ಬಾರ್ದು, ಎಲ್ಲ ದೊಡ್ಡದಾಗಿ ಕಟ್ ಮಾಡಿಡಬೇಕು. ಮಂಚೂರಿ ಅಲ್ವಾ, ಅದ್ರ ಸಲುವಾಗಿ ದೊಡ್ಡದು ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಪುನಃ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಇದರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು. ಜಿಂಜರ್ನ ಸಣ್ಣ ಕಟ್ ಮಾಡಿದ್ದು, ಅದು ಬಾಯಿಗೆ ಸಿಕ್ಕಲಿಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ ಅದು ತಿನ್ನುವಾಗ. ಇವಾಗ ನಾನು ಗ್ರೀನ್ ಚಿಲ್ಲಿ, ಹಾಗೆಯೇ ಆನಿಯನ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು, ಸಣ್ಣಲ್ಲ ಒಂಥರ ಮೀಡಿಯಮ್ ಸೈಜ್, ಸಣ್ಣಗೆ ಹೆಚ್ಕೊಳ್ಬಾರ್ದು, ಮಂಚೂರಿಯನ್ ಆಗಿರುತ್ತೆ, ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ಕೊಂಡಿದ್ದೇನೆ ಸ್ವಲ್ಪ ನಾನು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳುವ. ಕ್ಯಾಪ್ಸಿಕಮ್ ಹಾಕಿ ತುಂಬ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಬರೀ 1 ಮಿನಿಟ್ ಅಷ್ಟು ಬೇಡ, ಅಷ್ಟೇ, ಜಸ್ಟ್ ಒಂದು ಸ್ವಲ್ಪ ಬಾಡಿಸ್ಬೇಕಷ್ಟೆ, ತುಂಬ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ. ಇವಾಗ ನಾನೊಂದು ಬೌಲಲ್ಲಿ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ಯಾಕೆಂದರೆ ನಮ್ಮದು ಮಂಚೂರಿಯನ್ ಅಲ್ವಾ, ಮಂಚೂರಿಯನ್ ಎಲ್ಲ ಆದಮೇಲೆ ಲಾಸ್ಟಿಗೆ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಪನ್ನೀರ್ ಜೊತೆ. ಇವಾಗ ನೋಡಿ ಗೆಂಟೇನಿಲ್ಲದೆಯ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ರೆಡಿಯಾಗಿದೆ. ಒಂದು ಸ್ವಲ್ಪ ತೆಳು ಮಾಡಿದರೆ ಒಳ್ಳೆಯದು. ಇವಾಗ ನೋಡಿ ತುಂಬ ತೆಳು ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಿದು. ಆಮೇಲೆ ಇದು ಪ್ಯಾನಿಗೆ ಹಾಕುವಾಗ ದಪ್ಪ ಆಗುತ್ತೆ. ಇವಾಗ ನೋಡಿ ನಾನಿಲ್ಲಿ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದಾನಲ್ಲ ಅದಕ್ಕೆ ಪನ್ನೀರ್ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು. ಇವಾಗ ನಾನು ಫಸ್ಟಿಗೆ ಸೋಯಾ ಸಾಸ್ ಹಾಕ್ಕೊಂಡಿದ್ದೇನೆ. ಸೋಯಾ ಸಾಸ್ ಹಾಕಿದ ಮೇಲೆ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಸಾಸ್ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೇನೆ. ಮಕ್ಕಳು ಟೊಮೆಟೊ ಸಾಸ್ ಲೈಕ್ ಮಾಡ್ತಾರಲ್ಲ, ನಿಮಗೆ ಜಾಸ್ತಿ ಹಾಕ್ಕೊಳ್ಬೋದು ಬೇಕಂದರೆ. ಜಾಸ್ತಿ ಅಂದರೆ ತುಂಬ ಅಲ್ಲ, ಎಷ್ಟು ಬೇಕೋ ಅಷ್ಟು ಆ ಥರ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಹೊತ್ತೇನಿದು ಬಾಯ್ಲ್ ಆಗೋಕ್ಕೆ ಬರೋಲ್ಲ. ಇವಾಗ ನಾನು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡು ಪನ್ನೀರ್ ಇದೆ ಅಲ್ವಾ, ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಚಿಕನ್ ಕ್ಯೂಬ್ ಥರ ಕಾಣಿಸ್ತಾ ಇದೆ ನೋಡಿ. ಯಾರೂ ಹೇಳಿಕ್ಕಿಲ್ಲ ಇದು ಪನ್ನೀರ್ ಅಂತ ಹೇಳಿ, ಚಿಕನ್ ಅಂತ ಹೇಳ್ತಾರೆ, ಆ ಥರ ಇದೆ ಇದು ನೋಡ್ತಾ ಇದೆ. ಇವಾಗ ನೋಡಿ ರೆಡಿಯಾಗಿದೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಕಾರ್ನ್ಫ್ಲೋರ್ ಮತ್ತು ಗರಂ ಮಸಾಲ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಗ್ಯಾಸ್ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಆಟೋಮೆಟಿಕ್ಕಾಗಿ 1 ಮಿನಿಟ್ ಆಗೋಷ್ಟರಲ್ಲಿ ತಿಕ್ಕಾಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಬೆಲ್ ಐಕಾನನ್ನು ಒತ್ತಿರಿ. ಬಾಯ್. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟಲ್ಲಿ ಮಾಡಿಕೊಟ್ಟಿದ್ದ ಕಾರಣ ಹೆಲ್ತಿಗೂ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮಕ್ಕಳಿಗೆ ಮೈದಾ ಬದಲಿಗೆ ಗೋಧಿಯನ್ನೇ ಜಾಸ್ತಿ ಯೂಸ್ ಮಾಡಿ. ಬಾಯ್. ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ಕೆ ಬಿಟ್ಟೋಯ್ತು. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ. ಇವಾಗ ನನ್ನ ಪನ್ನೀರ್ ಮಂಚೂರಿಯನ್ ಸವಿಲಿಕ್ಕೆ ಸಿದ್ಧ. ನೋಡಿ ವೀಕ್ಷಕರೇ, ನನ್ನ ಪನ್ನೀರ್ ಮಂಚೂರಿಯನ್ ಹೇಗಾಗಿದೆ ಅಂತ ಹೇಳಿ.
ಇದು ನಾವು ಮೈದಾದಲ್ಲಿ ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ಇದು ಏನು ವ್ಯತ್ಯಾಸ ಬರೋಲ್ಲ. ಸೇಮ್ ಅದೇ ಟೇಸ್ಟಲ್ಲಿ ನಿಮಗೆ ಪನ್ನೀರ್ ಮಂಚೂರಿಯನ್ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನೀವು ಇದು ಟ್ರೈ ಮಾಡ್ತೀರಿ ಅಂತ ಅನಿಸ್ಕೊಳ್ತೇನೆ. ಬಾಯ್.